ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅನ್ನ ತಗೊಂಡ್ಬಂದಿದ್ದೀನಿ. ಭೂ ಹುದ್ದೆ ಅಧಿಸೂಚನೆ 2025 ಬ್ಯಾಂಕ್ ಆಫ್ ಬರೋಡಾದಿಂದ ನಿಮಗೆ 500 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಹಾಗೆಯೇ ಈ ಜಾಬ್ ಲೊಕೇಶನ್ ಬಂದು ಭಾರತದಲ್ಲಿ. ಸೊ ನೀವು ಎಲ್ಲಿ ಬೇಕಾದರೂ ಕೂಡ ಕೆಲಸ ಮಾಡ್ಬೋದು. ಹಾಗೆಯೇ ಕೆಲಸ ಏನು ಅಂತ ನೋಡೋದಾದರೆ ಕಚೇರಿ ಸಹಾಯಕ ಪ್ಯೂನ್ ಹುದ್ದೆ ಆಗಿದೆ ಇದು. ಸೊ ಇದಕ್ಕೆ ಪೇಮೆಂಟ್ ನೋಡೋದಾದರೆ 19,500 ರೂಪಾಯಿಂದ 37,815 ರೂಪಾಯಿ ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇದು ಎಷ್ಟೆಷ್ಟು ಪೋಸ್ಟ್ ಖಾಲಿದಾವೆ ಅಂತ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ 22 ಪೋಸ್ಟ್ಗಳು ಖಾಲಿದಾವೆ, ಅಸ್ಸಾಂದಲ್ಲಿ 4 ಪೋಸ್ಟು, ಬಿಹಾರದಲ್ಲಿ 23, ಚಂಡೀಗಢಲ್ಲಿ 1 ಪೋಸ್ಟು, ಛತ್ತೀಸ್ಗಢಲ್ಲಿ 12 ಪೋಸ್ಟು, ದಾದ್ರಾ ಮತ್ತು ನಗರ್ ಹವೇಲಿ ಒಳಗೆ 1 ಪೋಸ್ಟ್ ಖಾಲಿದೆ, ದಮನ್ ಮತ್ತು ದಿಯು 1 ಪೋಸ್ಟು, ದೆಹಲಿ ಒಳಗೆ 10 ಪೋಸ್ಟು, ಗೋವಾದಲ್ಲಿ 3 ಪೋಸ್ಟ್ ಖಾಲಿದ್ದಾವೆ, ಗುಜರಾತ್ನಲ್ಲಿ 80 ಪೋಸ್ಟು ಖಾಲಿದ್ದಾವೆ, ಹರಿಯಾಣದಲ್ಲಿ 11 ಪೋಸ್ಟ್ ಖಾಲಿದ್ದಾವೆ, ಹಿಮಾಚಲ ಪ್ರದೇಶದಲ್ಲಿ 3 ಪೋಸ್ಟ್ ಖಾಲಿದ್ದಾವೆ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ 1, ಜಾರ್ಖಂಡ್ದಲ್ಲಿ 10 ಪೋಸ್ಟ್ ಖಾಲಿದ್ದಾವೆ, ಕರ್ನಾಟಕದಲ್ಲಿ 31 ಪೋಸ್ಟ್ ಖಾಲಿದ್ದಾವೆ, ಕೇರಳದಲ್ಲಿ 19 ಪೋಸ್ಟ್ ಖಾಲಿದ್ದಾವೆ, ಮಧ್ಯಪ್ರದೇಶದಲ್ಲಿ 16, ಮಹಾರಾಷ್ಟ್ರ ಒಳಗೆ 29 ಪೋಸ್ಟ್ಗಳು ಖಾಲಿದ್ದಾವೆ, ಮಣಿಪುರದಲ್ಲಿ 1, ನಾಗಾಲ್ಯಾಂಡಲ್ಲಿ 1, ಒಡಿಸ್ಸಾದಲ್ಲಿ 17, ಪಂಜಾಬ್ದಲ್ಲಿ 14, ರಾಜಸ್ಥಾನದಲ್ಲಿ 46. ಸೊ ಆಲ್ ಓವರ್ ಸ್ಟೇಟ್ಸಲ್ಲಿ ಎಲ್ಲದಲ್ಲಿ ಕೂಡ ಪೋಸ್ಟ್ ಖಾಲಿ ಇದ್ದಾವೆ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಅಪಾಯಿಂಟನ್ನು ಮಾಡ್ಕೋಬೋದು ಮೆರಿಟ್ ಲಿಸ್ಟಲ್ಲಿ ಬಂದರೆ. ತಮಿಳ್ನಾಡಲ್ಲಿ ಕೂಡ 24 ಪೋಸ್ಟ್ ಖಾಲಿ ಇದ್ದಾವೆ, ತೆಲಂಗಾಣ 13, ಉತ್ತರ ಪ್ರದೇಶ 83, ಉತ್ತರ ಜಾರ್ಖಂಡ 10, ಪಶ್ಚಿಮ ಬಂಗಾಳ 14. ಸೊ ಇದಕ್ಕೆ ಅರ್ಹತಾ ವಿವರಗಳನ್ನ ನೋಡೋದಾದರೆ ನಿಮ್ಮದು ಏನಂತ ನೋಡೋದಾದರೆ ಇದಕ್ಕೆ ನಿಮ್ಮದು SLC ಕಂಪ್ಲೀಟ್ ಆಗಿರಬೇಕಾಗುತ್ತೆ. ನಿಮ್ಮದು ಯಾವುದೇ ಬೋರ್ಡಿಂದ SLC ಕಂಪ್ಲೀಟ್ ಆಗಿದ್ದರೂ ಸೊ ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಹಿಂಗೇ ಇದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ ಬ್ಯಾಂಕ್ ಆಫ್ ಬರೋಡಾ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮೇ 1, 2025ರಂತೆ ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 26 ವರ್ಷಗಳನ್ನು ಹೊಂದಿರಬೇಕು. ಮೇ 1ರೊಳಗೆ ನಿಮಗೆ 18ರಿಂದ 26 ವರ್ಷದ ತನಕ ಏನಾದರೂ ಏಜ್ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಬೋದು. ವಯೋಮಿತಿ ಸಡಿಲಿಕೆ ನೋಡೋದಾದರೆ OBC NCL ಅಭ್ಯರ್ಥಿಗಳು ಸೊ 3 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ ಇದೆ. PWBD ಅಭ್ಯರ್ಥಿಗಳಿಗೆ 10 ವರ್ಷದ ತನಕ ಇದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ SC/ST ಕ್ಯಾಂಡಿಡೇಟ್ಸ್ಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ತನಕ ಇದೆ. ಮತ್ತು ಸಾಮಾನ್ಯ ಮತ್ತು EWS ಮತ್ತು OBC ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪಾವತಿ ವಿಧಾನ ಆನ್ಲೈನಲ್ಲಿ ನೀವು ಈ ಒಂದು ಅಮೌಂಟನ್ನು ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಆಯ್ಕೆಯ ಪ್ರಕ್ರಿಯೆ ನೋಡೋದಾದರೆ ಆನ್ಲೈನ್ನಲ್ಲಿ ಪರೀಕ್ಷೆ ಮತ್ತು ಸಂದರ್ಶನ. ಒಂದು ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ ಕಂಪ್ಯೂಟರ್ ರಿಲೇಟೆಡು ಆ್ಯಂಡ್ ಸಂದರ್ಶನ ಅಂದರೆ ನಿಮ್ಮದು ಒಂದು ಇಂಟರ್ವ್ಯೂ ಇರುತ್ತೆ ಸ್ಮಾಲ್, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಈ ಒಂದು ಜಾಬ್ಗೆ ರಿಲೇಟೆಡ್ ಆಗಿರೋಂಥ ಲಿಂಕ್ನ ಮತ್ತು PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲಿಂದ ಈ ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಮುಂದೆ ನೋಡೋದಾದರೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗಿರೋ ಡೇಟ್ ನೋಡೋದಾದರೆ 3/5/2025ರಿಂದ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇದಕ್ಕೆ ಲಾಸ್ಟು ನೀವು ಅರ್ಜಿ ಸಲ್ಲಿಸಬೇಕಾಗಿರೋ ಕೊನೆಯ ದಿನಾಂಕ ಮೇ 23, 2025 ತನಕ ನಿಮಗೆ ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ. ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.